ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಈ ವಿಚಾರ ಹೇಳಿದ್ದಾರೆ ಹಲವಾರು. ಅಂದ್ರೆ ಮೇಕೆದಾಟು ವಿಚಾರ ಇರ್ಬೋದು, ಮೊನ್ನೆ ಮಹಾರಾಷ್ಟ್ರದವರು ಪುನಃ ತಕರಾರು ತೆಗೆದಿರೋದು ಈಗಿರ್ಬೋದು. ಅಂದ್ರೆ ಕೇಂದ್ರ ಸಚಿವರುಗಳು ಕರ್ನಾಟಕ ಪ್ರತಿನಿಧಿಗಳು ಮಾತಾಡ್ತಿಲ್ಲ, ಎಂಪಿಗಳು ಮಾತಾಡ್ತಿಲ್ಲ. ಅದ್ರ ಜೊತೆಗೆ ಪರಿಹಾರ ಅಂತ ಬಂದಾಗ ನಮ್ಮ ಪರವಾಗಿ ಅವ್ರು ಲಾಬಿ ಮಾಡ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಯಾವ ತರ ಲಾಬಿ ಮಾಡ್ಬೇಕು? ಅವ್ರ ದಿನ ಪ್ರಧಾನಮಂತ್ರಿಗಳನ್ನ ಬೈತಾ ಇರಬೇಕು, ಕೇಂದ್ರ ಸರ್ಕಾರನ ಬೈತಾ ಇರಬೇಕು, ನಾವಿಲ್ಲಿ ಲಾಭ ಮಾಡ್ಬೇಕು ಅವರಿಗೆ? ಇಲ್ಲ ಹೋಗ್ಲಿ, 1.5 ವರ್ಷ ಆಯ್ತಲ್ಲ, ಇವತ್ತಿನವರೆಗೆ ಯಾರಾದ್ರೂ ಒಬ್ಬ ಮಂತ್ರಿ ಬಂದು ಅನ್ನೋದು ಚರ್ಚೆ ಮಾಡಿದ್ರ? ಯಾವುದೋ ಬೀದಿಲಿ ನಿಂತ್ಕೊಂಡು ಮಾತಾಡೋದಾಯ್ತು. ಪಾದಯಾತ್ರೆ ಮಾಡಿ ಬಂದರೆ ಅವರು ತಾನೆ ನೀರು ಕೊಡ್ತೀವಿ ಅಂತ. ಇದು ಬಿಟ್ಟು ಹೋಗ್ಲಿ, ಆಯ್ತಪ್ಪ, ಮೇಕೆದಾಟಿದ್ದು ಒಂದ್ ಕಡೆ ಇರಲಿ. ಎತ್ತಿನಹೊಳೆದು ಫೌಂಡೇಶನ್ ಹಾಕಿದ್ದೆ ಯಾವಾಗ? ಇವರು ಸಿದ್ದರಾಮಯ್ಯರೇ ಹಾಕಿದಾರಲ್ಲ ಎತ್ತಿನಹೊಳೆ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ. 2014 ಪಾರ್ಲಿಮೆಂಟ್ ಚುನಾವಣೆ ಮುಂಚೆ ಹಾಕಿದ್ರು. 1 ವರ್ಷದಲ್ಲೋ 3 ವರ್ಷದಲ್ಲೋ ನೀರು ಕೊಡ್ತೀನಿ ಅಂದ್ರು. 10 ವರ್ಷ ಆಗೋಯ್ತು. ಈಗ ಎಲ್ಲಿದೆ ನೀರು? ಎಲ್ಲಿಗೆ ತಗೊಂಡ್ಬಂದ್ರು? ಹೋದ ವರ್ಷಲೇ ಹೇಳಿದ್ರು ಬರೀ ಜೂನಿಗೆ ಕೊಟ್ಬಿಡ್ತೀವಿ ನೀರನ್ನ ಅಂತ. ಅಲ್ಲಿ ಯಾರು ಇವ್ನು ನಡ್ಕೊಂಡಿರೋದು ಎತ್ತಿನಹೊಳೆಗೆ? ಇದರಿಂದ ಇಲ್ಲಿ ಈ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ, ಯಾವ ರೀತಿ ಕೇಂದ್ರ ಸರ್ಕಾರ ಜೊತೆ ಸಂಬಂಧ ಇಟ್ಕೋಬೇಕು ಅದು ಇಟ್ಕೊಂಡು ಕೆಲಸ ಮಾಡಿ. ಬರೀ ಬೈಯೋದ್ರಿಂದ ಆಗಲ್ಲ. ನಮ್ ದಮ್ಮು ನಮ್ ತಾಕತ್ತು ತೋರ್ಸಕ್ ನಾವಿಲ್ಲಿ ಬಂದಿಲ್ಲ. ಇಲ್ಲಿ ಈಗ ನಮ್ಮ ಇಲಾಖೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾನು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಹೇಳಿದ್ದೇನೆ. ಮುಚ್ಚಿಟ್ಟಿರ್ತಕ್ಕಂಥದ್ದನ್ನು ಯಾವ ರೀತಿ ಅದಕ್ಕೆ ಮತ್ತೊಂದು ಕಾಯಕಲ್ಪ ತರಬೇಕು ಅಂತ ಹೇಳಿ, ಮತ್ತೆ HMTಗೂ ಏನಾದರೂ ಒಂದು ಕಾಯಕಲ್ಪ ತರಬೇಕು ಅಂತ ಹೇಳಿ ನಮ್ಮ ನೀತಿ ಆಯೋಗದ ಸರಸ್ವತ್ ಅಂತ ಹೇಳಿ ಮೆಂಬರ್, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಆ ಕಮಿಟಿ ಒಂದು ರಿಪೋರ್ಟು ಕೊಟ್ಟಿದ್ದಾರೆ. ಈಗ HMT ಬಗ್ಗೆ. HMTದು ಬರೀ ಬೆಂಗಳೂರು ನಗರದ್ದಲ್ಲ, ಹೈದರಾಬಾದು ಕೇರಳದಲ್ಲೂ ಏನಿದೆ ಆ ಬ್ರಾಂಚ್ಗಳನ್ನು ಯಾವ ರೀತಿ ಮರುಜೀವ ಕೊಡಬೇಕು. ನನ್ನ ಕೆಲಸ ನಾನು ಇಲಾಖೆ ಡ್ಯೂಟಿ ಮಾಡ್ತಾ ಇದ್ದೀನಿ. ನನ್ನ ಕೋಆಪರೇಷನ್ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ನೀವು ನಮ್ಮಗಳಿಗೆ ಅಲ್ಲೆಲ್ಲೋ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದೀರಿ ಅಂದ್ರೆ ಬಿಡದಿ ರಾಮನಗರದ ಬಹಳ ಚರ್ಚೆ ಆಗ್ತಾ ಇದೆ. ನಾನು ಯಾರೋ ಸಣ್ಣ ಪುಟ್ಟ ಮಾತಾಡ್ತಾರಲ್ಲ ಅವಕ್ಕೆಲ್ಲ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಒಂದು ನಾನೀಗಾಗಲೇ 2006 ಅಲ್ಲ, ಇನ್ನೊಂದಿದೆ ಆರ್ಟಿಕಲ್ 2006-07, ಬಟ್ ಅದಕ್ಕೆ ಜಾಸ್ತಿ ಹೋಗ್ಬಿಟ್ಟದ ಆಮೇಲೆ ಇದು ಬಿಟ್ಬಿಟ್ಟು ಅದು 2006-07 ಬೆಂಗಳೂರು ನಗರದ ಸಮಸ್ಯೆಗಳು ನೋಡಿ. ಬೆಂಗಳೂರು ನಗರದ ಡೆವಲಪ್ಮೆಂಟ್ನ ನಿಲ್ಲಿಸಿ 5 ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು 2006 ನಂದುಗುಡಿ, ದೇವನಹಳ್ಳಿ, ಅಲ್ಲಿಂದ ಸೋಲೂರು, ಬಿಡದಿ ಮತ್ತೆ ಆನೆಕಲ್ಲು. ಇಲ್ಲಿ ಪ್ರಶ್ನೆ, ಮೊದಲನೇ ಪ್ರಾಜೆಕ್ಟು ನಾನು ಬಿಡದಿನಲ್ಲಿ ಮಾಡತಕ್ಕಂಥ ನಿರ್ಧಾರ ಮಾಡಿದೆ. ಯಾಕೆಂದ್ರೆ ಅಲ್ಲಿ ಫ್ಯಾಕ್ಟ್ರಿಗಳು ಮುಗಿದೊಂದು ಎಲ್ಲ ಬಂದಿತ್ತು ಒಂದು ಭಾಗ. ಆ ಒಂದು ಹಿನ್ನೆಲೆಯಲ್ಲಿ ಒಂದು 4 ಸಭೆ ಮಾಡಿದ್ದೀನಿ ರೈತರುಗಳದು. ಸುಮಾರು 115 ಜನ ಹೆಣ್ಣು ಮಕ್ಕಳೇ ಬರೋರು ಬಿಡದಿಯಿಂದ. ಹಲವಾರು ರೀತಿಯಲ್ಲಿ ಚರ್ಚೆಗಳಾಯ್ತು. ಅದೆಲ್ಲ ಸುದೀರ್ಘವಾಗಿ ಹೇಳ್ಬೇಕಾಯ್ತದೆ, ಈ ಅವಶ್ಯಕತೆ ಇಲ್ಲ. ನಾನೇ ಹೇಳಿದ್ದೇನೆ, ನನ್ನ ಕಾರ್ಯಕ್ರಮವೇ ಅದು ಅಂತ ಹೇಳಿ, ಯೋಜನೆ ಅಂತಲೇ. ನಾನು ಯಾವುದು ಸುಳ್ಳು ಹೇಳಿಲ್ಲ. ಆದರೆ ಆ ಸಂದರ್ಭದಲ್ಲಿ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ HK ಪಾಟೀಲ್ ಈಗ ಯಾರೋ ಸಂಸದೀಯ ಸಚಿವರು, ಕಾನೂನು ಸಚಿವರು
ಒಬ್ರವರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ಉಗ್ರಪ್ಪ ಯಾರ್ಯಾರೋ ಮೆಂಬರ್ಗಳು ಸೇರಿಸಿ ಈ ಸತ್ಯ ಶೋಧನಾ ಸಮಿತಿ ಅಂತ ಮಾಡಿದ್ರಲ್ಲಪ್ಪ ನಿಮ್ಮ ಕಾಂಗ್ರೆಸ್ ನಾಯಕರು. ಅದೊಂಚೂರು ತೆಗೆದು ನೋಡಿ ಶಿವಕುಮಾರ್ ಅವರೇ. ಇವ್ಯಾವ ಬೇರೆ ಮಾತಾಡೋದು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ನೆನ್ನೆ ಮಾತಾಡೋರಲ್ಲ ಕೆಲವರು, ಅದು ನನಗೆ ಅದರ ಅವಶ್ಯಕತೆನೇ ಇಲ್ಲ ಮಾತಾಡೋರಿಗೆ. ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ನಾನು HK ಪಾಟೀಲ್ ಅಧ್ಯಕ್ಷತೆಯಲ್ಲಿ ನೀವು ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿಯೆಲ್ಲ ಒಡೆಯ ಕೊಟ್ಬಿಟ್ಟವನೇ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಮಾಡಿದ್ರಿ. ಈಗ ಕುಮಾರಸ್ವಾಮಿಯ ಕನಸಿನ ಕೂಸನ್ನ ಜಾರಿಗೆ ತರ ಕೊಟ್ಟವ್ರಂತೆ. ಯಾವ ತರ ಜಾರಿಗೆ ತರ್ತೀರಿ? ಯಾವನಿಗೋ ಒಬ್ಬರಿಗೆ 500 ಎಕರೆ ನೀನು ಮಾಡಪ್ಪ ಅದೆಂಥದ್ದು IT ಕಾರಿಡಾರು, ಇನ್ನೊಬ್ಬರಿಗೆ ಇನ್ಯಾವುದೋ ಒಂದಿದು ಭೂಮಿ ಹಂಚ್ಕೊಳಕ್ ಮಾಡಿದಿರಿ. ಇದನ್ನ ಯಾವ ತರ ಪ್ರಾಜೆಕ್ಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಇನ್ನು ಸರ್ಕಾರ ಇರೋದಿನ 2 ವರ್ಷ ಇರ್ತದೆ, 2.5 ವರ್ಷ ಇರ್ಬೇಕಿನ್ನ. ಈ 2.5 ವರ್ಷದಲ್ಲ ಪ್ರಾಜೆಕ್ಟ್ ಪ್ರಾರಂಭ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ನಾನು ಅವತ್ತು ಮಾಡಿದ್ದು 60,000 ಕೋಟಿ ವೆಚ್ಚದಲ್ಲಿ, 60,000 ಕೋಟಿ 2006-7. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಎಕನಾಮಿಕ್ ಅಫೈರ್ಸ್ ಇಂದ ಪರ್ಮಿಷನ್ ತಗೊಂಡಿದ್ದೀನಿ. ಆಮೇಲೆ ಅದು ಅಲ್ಲಿ ನಿಂತೋಗಿದೆ. ಭೂ ಸ್ವಾಧೀನ ಪ್ರಕ್ರಿಯೆಗಳು ನಾನು ಮಾಡಿರಲಿಲ್ಲ ಆಗಲೂ ಸಹ. ಆ ಪ್ರಾಜೆಕ್ಟ್ನ ಒಂದು ಪೂರ್ಣ ಸಿದ್ಧತೆಗಳಾಗೋವರೆಗೆ ಆ ರೈತರುಗಳನ್ನ ಯಾವ ರೀತಿ ನಾನು ಉಳಿಸ್ಕೋಬೇಕು ಆರ್ಥಿಕವಾಗಿ ಅವರನ್ನ, ಅಲ್ಲಿವರೆಗೂ ನಾನು ಭೂ ಸ್ವಾಧೀನಕ್ಕೆ ಅದಕ್ಕೆ ಕೈಯೇ ಹಾಕಿರ್ಲಿಲ್ಲ. ನಾನು ರೆಕಾರ್ಡ್ ಇಲ್ವಾ? ತೆಗೆದು ನೋಡ್ಲಿ. ನೀವೀಗ ಮಾಡಕ್ ಹೊರಟಿರೋದೇನು? ಈಗಾಗಲೇ ಒಂದು 2-3 ಸಾವಿರ ಎಕರೆ ಯಾವ ತರ ಏನೇನು ಮಾಡಿದಿರಿ ಅನ್ನೋದು ಗೊತ್ತಿದೆ ನನಗೆ. ಈಗಿನ ವ್ಯವಸ್ಥೆಗಳಿದೆಯಲ್ಲ, ಈ ವ್ಯವಸ್ಥೆಗಳಲ್ಲಿ ನೀವು ಮಾಡ್ತಕ್ಕಂಥ ಈ ಕರ್ಮಗಳನ್ನ ತೊಳೆಯಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಆ ನಾಡಿನ ಜನ ಏನಾದರೂ ಒಂದು 5 ವರ್ಷದ ಗೌರ್ಮೆಂಟ್ ಕೊಟ್ರೆ, ಅವತ್ತು ಏನೇನು ನಡೀತಿದೆ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದ ಸಂಪತ್ತನ್ನ ಯಾವ ರೀತಿ ಲೂಟಿ ಹೊಡೆಯತಕ್ಕಂಥ ಕೆಲವೇ ಮಂದಿ ಇದ್ದೀರಿ, ಅದರ ಮೇಲೆ ಏನು ಕಠಿಣವಾದ ಕ್ರಮ ತೆಗೆದುಕೋಬೇಕು ತಗೋಬಹುದು. ಜನ ಬುದ್ಧಿವಂತರಾಗಬೇಕು. ಯಾವ್ದೋ ಕುಮಾರಸ್ವಾಮಿ 40 ವರ್ಷದ ಹಿಂದೆ ಖರೀದಿ ಮಾಡದ ಭೂಮಿ, ದೇವೇಗೌಡರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ನಾನು MP 2 ಬಾರಿ ಮುಖ್ಯಮಂತ್ರಿ, ಆ ಥರ ಸರ್ಕಾರಿ ಭೂಮಿ ನಾನು ಲಪ್ಟಾಯಿಸೋದಾಗಿದ್ರೆ ಈ 40 ವರ್ಷದಲ್ಲಿ ಅದನ್ನ ಏನೇನು ಬೇಕೋ ರೆಕಾರ್ಡ್ ತಿರ್ಸಕ್ಕಾಯ್ತಿರಲಿಲ್ವ ನನ್ನ ಕೈಲಿ? ಅದಕ್ಕೂ SIT ಈಗ ಇರೋದು. ಬರೀ 4 ಎಕರೆಗೆ ನನಗೆ ಇನ್ನೂ 3 ಎಕರೆ ಸರ್ಕಾರ ಕೊಡ್ಬೇಕಲ್ಲಿ ನನ್ನ ರೆಕಾರ್ಡ್ ಪ್ರಕಾರ. ಯಾವ ಮಟ್ಟಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಮುಗಿಸ್ಬೇಕು ಅಂತೇಳಿ ಸರ್ಕಾರ ಏನೇನು ನಡೆಸ್ತಾವ್ರೆ ಗೊತ್ತಿದೆ ನನಗೆ. ನಾನು ಮೊನ್ನೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು, ಅವ್ರು ಅದೇನೋ ದಿನ ದೇವ್ರ ಪೂಜೆ ಮಾಡ್ತಾರಲ್ವ, ಅದೇನೋ ಏನು ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ, ಎದೆ ಮುಟ್ಟಿ ಹೇಳಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು. ಆ ಶಾಂತಿನಗರ ಹೌಸಿಂಗ್ ಸೊಸೈಟಿ ಏನು ದಲಿತರ ಉದ್ಧಾರಕ ನಮ್ಮ ಸಿದ್ದರಾಮಯ್ಯನವರು. ಈ ದೇಶದ ವ್ಯವಸ್ಥೆಗಳು ಯಾರನ್ನ ಏನು ಬೇಕಾದ್ರೂ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.